ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮನೇಲೆ ಬ್ರೆಡ್ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ, ಅಥವಾ ಬ್ರೆಡ್ ಟೋಸ್ಟ್ ಕೂಡ ಅಂತಾರೆ, ಅದನ್ನ ಕೂಡ ನೋಡೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ ಒಂದು ದಪ್ಪ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಕ್ಯಾರೆಟ್ನ ನಾನು ದಪ್ಪದಾಗಿ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಈಗಲೇ ಹಾಕ್ಕೊಳ್ತೀನಿ. ನೋಡಿ, ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, 1/4 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಚಿಲ್ಲಿ ಪೌಡರ್. ನೋಡಿ, ಈಗ 1 ಕಪ್ ಪೂರ್ತಿ ಎಲೆಕೋಸನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಕಟ್ ಮಾಡ್ಕೊಬೇಕು ಅನಿಸುತ್ತೆ, ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಅನಿಸಿದ್ರೆ ಆ ಥರನೇ ಕಟ್ ಮಾಡಿ ಹಾಕ್ಕೊಬೋದು. ನನಗೆ ಉದ್ದಕ್ಕೆ ಬೇಕು ಅನ್ನಿಸ್ತು, ನಾನು ಉದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಕಲಿಸ್ಕೊಳ್ಳಿ. ಎಲೆಕೋಸು ಏನು ಪೂರ್ತಿಯಾಗಿ ಬೇಯಬೇಕು ಅಂತೇನಿಲ್ಲ, ಒಂದು 50% ಬೇಯಿದ್ರೆ ಸಾಕು. ನೋಡಿ, ಮಸಾಲೆ ಇದಿಷ್ಟೇ ರೆಡಿ ಆಯಿತು. ನಾನು ಇದಕ್ಕೆ ಯಾವುದೇ ಸಾಸ್ಗಳನ್ನ ಬಳಸಿಲ್ಲ, ಹಾಗೆ ಮನೇಲಿ ಸಿಗೋ ವೆಜಿಟೇಬಲ್ಸ್ನ ಬಳಸ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಬನ್ನಿ ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ನಾನಿವತ್ತು ಈ ಬ್ರೆಡ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ನಾರ್ಮಲಾಗಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ, ಆ ಬ್ರೆಡ್ಡಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಬೋದು, ಏನಾಗಲ್ಲ, ಚೆನ್ನಾಗಿರುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ, ನಾನು ಅದರಲ್ಲೂ ಮಾಡಿದ್ದೀನಿ. ನೋಡಿ, ಈ ಬ್ರೆಡ್ ಸ್ಲೈಸ್ ಕೂಡ ಅಷ್ಟೇ ಇದೆ. ನೋಡಿ, ನಾನು ಮಿಲ್ಕಿ ಮಿಸ್ಟ್ ಚೀಸ್ ಸ್ಲೈಸ್ನ ತೊಗೊಂಡಿದ್ದೀನಿ. ಕೆಲವೊಂದು ಚಿಕ್ಕದಾಗಿ ಬರುತ್ತೆ, ಅದನ್ನು ತುರ್ದು ಕೂಡ ನೀವು ಮಾಡ್ಕೊಬೋದು. ಹಾಗೆ ನಾನಿವತ್ತು ಇದನ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರೋ ಸ್ಲೈಸ್ನ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ, ಸ್ಟವ್ ಮೇಲೆ ಒಂದು ನಾನು ಹಂಚನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೆಣ್ಣೆ ಹಾಕ್ಕೊಳ್ತಿಲ್ಲ, ನೀವು ಬೇಕಾದರೆ ಬೆಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಬೋದು. ಹಂಚಿಗೆ ಸ್ವಲ್ಪ ಬೆಣ್ಣೆ ಸವರಿ ಅದ್ರ ಮೇಲೆ ಬ್ರೆಡ್ ಸ್ಲೈಸ್ಗಳನ್ನ ಇಟ್ಕೊಂಡು ಬಿಸಿ ಮಾಡ್ಕೊಬೋದು. ನಾನು ಹಾಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಥರ 4 ಇಟ್ಕೊಂಡು ಬಿಸಿ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಬ್ಲ್ಯಾಕ್ ಆಗೋವಷ್ಟು ರೋಸ್ಟ್ ಮಾಡಿಕೊಡಿ. ನೋಡಿ, ಎಲ್ಲ ಬ್ರೆಡ್ಗಳನ್ನೂ ನಾನು ಈ ಥರ ನೀಟಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಬ್ರೆಡ್ಗಳ ಮೇಲೆ ನಾವು ಆಗಲೇ ಮಾಡ್ಕೊಂಡಿರೋ ವೆಜ್ ಮಸಾಲೆ ಏನಿದೆ ಆ ಸ್ಟಫಿಂಗ್ನ ಇದರಲ್ಲಿ ಈ ಥರ ತುಂಬಿದ್ದೀನಿ. ನೋಡಿ, ಇದೆಲ್ಲ ರೆಡಿ ಆಯಿತು. ಇದ್ರ ಮೇಲೆ ಈ ಥರ ಒಂದು ಪೀಸ್ ಬ್ರೆಡ್ ಇಟ್ಟು ಒಂದು 5 ಸೆಕೆಂಡ್ ಅಷ್ಟೇ ಹಂಚ್ ಮೇಲೆ ನಾವು ಮತ್ತೆ ಇಟ್ಕೊಂಡ್ರೆ ಇದು ಮತ್ತೆ ಬಿಸಿ ಆಗುತ್ತೆ. ಅದೇನು ಹಾಕಿದ್ದೀನಿ ಚೀಸು ಅದೆಲ್ಲ ಅಲ್ಲೇ ಮೆಲ್ಟ್ ಆಗುತ್ತೆ.